ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಆಸ್ಪತ್ರೆಯಿಂದ ಹೊರಬರುವಾಗ ದೇವೇಗೌಡರು ಮತ್ತೆ ಎಚ್.ಡಿ. ಕುಮಾರಸ್ವಾಮಿ ಅವರು ದುಃಖದಲ್ಲಿದ್ರು, ಕಣ್ಣೀರು ಹಾಕ್ತಾ ಇದ್ರು. ಗದ್ಗದಿತರಾಗಿ ಆಸ್ಪತ್ರೆಯಿಂದ ಹೊರಬಂದಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಚೆನ್ನಮ್ಮ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಐಸಿಯುನಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಉಸಿರಾಟದ ಸಮಸ್ಯೆ ತೀವ್ರವಾಗಿ ಅವರನ್ನು ಕಾಡ್ತಾ ಇದೆ. ಹೀಗಾಗಿ ಅವರ ಆರೋಗ್ಯ ವಿಚಾರಿಸೋದಕ್ಕೆ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು. ಇಬ್ಬರು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ವಿಚಾರಿಸಿದ್ರು. ನೋಡಿ, ಆಸ್ಪತ್ರೆಯಿಂದ ಹೊರಬಂದಂತಹ ಸಂದರ್ಭದಲ್ಲಿ ದೇವೇಗೌಡರು ಬಹಳ ಗದ್ಗದಿತರಾಗಿದ್ರು. ಅವರ ಕಣ್ಣಾಲಿಗಳಲ್ಲಿ ನೀರು ತುಂಬಿತ್ತು, ಬಹಳ ದುಃಖದಲ್ಲಿದ್ರು. ಪತ್ನಿ ಆರೋಗ್ಯ ಸ್ಥಿತಿ ಕಂಡು ದೇವೇಗೌಡರು ಬಹಳ ಭಾವುಕರಾಗಿದ್ದಾರೆ, ದುಃಖಿತರಾಗಿದ್ದಾರೆ. ಜುಲೈ 15ನೇ ತಾರೀಕು ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಉಸಿರಾಟದ ತೊಂದರೆ ಕಾಣಿಸ್ಕೊಂಡ ಪರಿಣಾಮ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆವಾಗಿಂದ ನಿರಂತರವಾಗಿ ಅವರಿಗೆ ಚಿಕಿತ್ಸೆ ಮುಂದುವರಿಸಲಾಗ್ತಾ ಇದೆ. ವೈದ್ಯರು ಅವರ ಆರೋಗ್ಯದ ಮೇಲೆ ತೀವ್ರ ನಿಗಾ ವಹಿಸಿದ್ದಾರೆ. ಅವರ BP, ಪಲ್ಸ್ ರೇಟ್ ಎಲ್ಲವೂ ಕೂಡ ಸ್ಥಿರವಾಗಿದೆ. ಆದರೆ ಉಸಿರಾಟದ ಸಮಸ್ಯೆ ಮುಂದುವರಿತಾ ಇದೆ. ಅದರ ಮೇಲೆ ನಾವು ಹೆಚ್ಚಿನ ನಿಗಾ ವಹಿಸಿದ್ದೀವಿ ಅನ್ನೋದನ್ನು ಕೂಡ ಆಸ್ಪತ್ರೆಯ ವೈದ್ಯರು ಅವರ ಆರೋಗ್ಯ ಸಂಬಂಧಪಟ್ಟ ಹೇಳ್ತಾ ಇದ್ರು. ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಜೊತೆಗೆ ಕುಟುಂಬಸ್ಥರು ಆಸ್ಪತ್ರೆಗೆ ಭೇಟಿ ಕೊಟ್ಟು ಚೆನ್ನಮ್ಮ ಅವರ ಆರೋಗ್ಯ ಪರಿಸ್ಥಿತಿಯನ್ನು ವಿಚಾರಿಸಿದ್ದಾರೆ. ಆಸ್ಪತ್ರೆಯಿಂದ ಹೊರಬಂದಾಗ ಅವರು ಆ ಸಂಬಂಧ ಏನು ಮಾತನಾಡುವಂತ ಪರಿಸ್ಥಿತಿಯಲ್ಲಿ ಬಹಳ ದುಃಖಿತರಾಗಿದ್ರು ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು. ಅವರ ಕಣ್ಣುಗಳಲ್ಲಿ ನೀರು ಜಿನುಗ್ತಾ ಇತ್ತು. ಚೆನ್ನಮ್ಮ ಅವರ ಆರೋಗ್ಯ ಸ್ಥಿತಿ ಅಷ್ಟು ಕ್ರಿಟಿಕಲ್ ಆಗಿರೋದ್ರಿಂದ ಬಹಳ ದುಃಖಿತರಾಗಿದ್ದಾರೆ. ವೈದ್ಯರು ಕೈ ಮೀರಿ ಪ್ರಯತ್ನ ಮಾಡಿದ್ದಾರೆ, ದೇವರೇ ಕಾಪಾಡಬೇಕು, ಈಗ ದೇವರೇ ಅವರನ್ನು ಕಾಪಾಡಬೇಕು ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. 25 ವರ್ಷದ ಹಿಂದೆ ಆಸಿಡ್ ದಾಳಿ ಆದಾಗ್ಲೂ ಬದುಕಲ್ಲ ಅಂದಿದ್ರು. ಆಗ ದೇವರ ಪೂಜೆಯಿಂದ ಪಾರಾದ್ರು. ಈಗಲೂ ಚಿಕಿತ್ಸೆ ನೀಡ್ತಿದ್ದಾರೆ. ಆದ್ರೆ ಚಿಕಿತ್ಸೆಗಿಂತಲೂ ರಾಜರಾಜೇಶ್ವರಿ ತಾಯಿಯೇ ಅವರನ್ನು ಕಾಪಾಡಬೇಕು. ಯಾವುದೇ ಸಮಸ್ಯೆ ಇಲ್ಲದೆ ಗುಣಮುಖವಾಗಿ ಬರ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಬಹಳ ದುಃಖಿತರಾಗಿ ಮಾತಾಡಿದ್ದಾರೆ. ಡಾಕ್ಟರ್ಸ್ ಅಂತೂ ಕೈ ಮೀರಿ, ಶಕ್ತಿ ಮೀರಿ ಪ್ರಯತ್ನ ಪಡ್ತಿದ್ದಾರೆ. ಇನ್ನೇನಿದ್ರು ದೇವ್ರ ಕೈಯಲ್ಲಿದೆ, ದೇವರೇ ಕಾಪಾಡಬೇಕು ಅವರನ್ನ. ಈ ಹಿಂದೆ ಅವರ ಮೇಲೆ ಆಸಿಡ್ ದಾಳಿ ಆದಾಗಲೂ ಕೂಡ ಇದೇ ರೀತಿ ಹೇಳಿದ್ರು, ಬದುಕೋಲ್ಲ ಕಷ್ಟ ಅನ್ನೋಂಥ ಮಾತು ಹೇಳಿದ್ರು. ಆಗ ದೇವರ ಆಶೀರ್ವಾದ ಅನ್ನೋ ಹಾಗೆ, ಪವಾಡ ಅನ್ನೋ ಹಾಗೆ ಅವರು ಬದುಕು ಬಂದಿದ್ರು. ಈಗಲೂ ಮತ್ತೆ ಅದೇ ಪರಿಸ್ಥಿತಿಯಲ್ಲಿದ್ದಾರೆ. ವೈದ್ಯರಂತೂ ಶಕ್ತಿ ಮೀರಿ ಎಲ್ಲ ರೀತಿಯ ಪ್ರಯತ್ನ ಪಡ್ತಿದ್ದಾರೆ. ತಾಯಿ ರಾಜರಾಜೇಶ್ವರಿನೇ ನನ್ನ ತಾಯಿಯನ್ನು ಕಾಪಾಡಬೇಕು. ಅವರ ಆರೋಗ್ಯ ಪರಿಸ್ಥಿತಿ ಸದ್ಯಕ್ಕಾಗಿದೆ. ಆದರೆ ನಂಬಿಕೆ ಇದೆ, ದೇವರಲ್ಲಿ ನಂಬಿಕೆ ಇದೆ. ಆ ತಾಯಿ ನಮ್ಮ ತಾಯಿಯನ್ನು ಗುಣಮುಖರನ್ನಾಗಿ ಮಾಡ್ತಾಳೆ, ಆರೋಗ್ಯಕರವಾಗಿ ಅವರು ಮತ್ತೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂಥ ನಂಬಿಕೆ ಇದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. 25 ವರ್ಷಗಳ ಹಿಂದೆ ಯಾವೊಂದು ಆಸಿಡ್ನ ಅಟ್ಯಾಕ್ ನಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸನ್ನಿವೇಶದಲ್ಲೂ ಅವ್ರು ನಂಬಿರ್ತಕ್ಕಂಥ ದೇವರು ಪ್ರತಿನಿತ್ಯ ದಿನಕ್ಕೆ 10 ಗಂಟೆ ಅವರ ದೇವರ ಕೋಣೆಗಳ ಪೂಜೆ ಮಾಡ್ತಕ್ಕಂಥ ಅವರ ನಡವಳಿಕೆ ಆ ದೇವರೇ ಅವ್ರನ್ನ ಕಾಪಾಡ್ತಕ್ಕಂಥ. ಇಲ್ಲಿ ಮಣಿಪಾಲ್ನ ವೈದ್ಯರು ಎಲ್ಲಾ ರೀತಿಯ ಮುತುವರ್ಜಿ ವಹಿಸಿ ಎಲ್ಲಾ ರೀತಿಯ ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಆ ಚಿಕಿತ್ಸೆಗಳನ್ನು ಮೇಲ್ಪಟ್ಟು ಅವ್ರು ನಂಬಿರ್ತಕ್ಕಂಥ ನಮ್ಮ ತಾಯಿಯವರು, ಆ ಒಂದು ರಾಜರಾಜೇಶ್ವರಿ ತಾಯಿ ಇರ್ತಾರೆ, ಮೊದಲಿಂದ ಕಾಪಾಡಿರ್ತಕ್ಕಂಥದ್ದು ಆ ತಾಯಿ. ಅದರಿಂದ ಆ ದೇವರ ನಂಬಿಕೆಯವರೇನು ಇಟ್ಕೊಂಡಿದ್ದಾರೆ, ನಮ್ಮ ತಂದೆಯವರು ನಂಬಿಕೆ ಇಟ್ಕೊಂಡಿದ್ದಾರೆ. ಯಾವುದೇ ಸಮಸ್ಯೆಗಳಿಂದ ಮತ್ತೆ ಪುನಃ ಅವರು ಉತ್ತಮವಾದಂತ ರೀತಿಯಲ್ಲಿ ಮನೆಗೆ ಬರ್ತಾರೆ ಅಂತಕ್ಕಂಥ ನಂಬಿಕೆ. ಚೆನ್ನಮ್ಮ ಅವರಿಗೆ ತಜ್ಞ ವೈದ್ಯರ ತಂಡ ಚಿಕಿತ್ಸೆ ನೀಡ್ತಾ ಇದೆ. ಉಸಿರಾಟ ಹೊರತುಪಡಿಸಿ ಯಾವುದೇ ಸಮಸ್ಯೆ ಇಲ್ಲ. ಮಣಿಪಾಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಎಚ್.ಡಿ. ದೇವೇಗೌಡರು ಹೇಳಿದ್ರು, ಸಮಸ್ಯೆ ಇಲ್ಲ ಅಂತ ವೈದ್ಯರು ಹೇಳಿದ್ದಾರೆ, ನೋಡೋಣ, ನನಗೆ ಡಯಾಲಿಸಿಸ್ ಮಾಡಿದ್ದಾರೆ, ಮನೆಗೆ ಹೋಗ್ಬೇಕು ಅಂತ ಮಣಿಪಾಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟ ವೇಳೆ ಎಚ್.ಡಿ. ದೇವೇಗೌಡರು ಮಾತಾಡಿದ್ದಾರೆ. ಚೆನ್ನಮ್ಮಗೆ ಬುಧವಾರ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಂಡಿತ್ತು, ಹೀಗಾಗಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅವರ ಆರೋಗ್ಯ
ಬುಧವಾರದಿಂದ ಸ್ವಲ್ಪ ಉಸಿರಾಟದ ಸಮಸ್ಯೆ ಇದೆ ಅಂತೇಳಿ ಬುಧವಾರ ಇಲ್ಲಿಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದೆ. ನಾನು ಮೊನ್ನೆ ನಿನ್ನೆ ಇವತ್ತು ಕೂಡ ಬಂದಿದ್ದೆ. ನಾನು ಉಸಿರಾಟದ ಒಂದು ಸಮಸ್ಯೆನ ಬಗೆಹರಿಸಲಿಕ್ಕೆ ಬಾಕಿ ತೊಂದರೆ ಏನಿಲ್ಲ. ಬ್ಲಡ್ ಪ್ರೆಷರ್ ಚೆನ್ನಾಗಿದೆ, ಬ್ಲಡ್ ಶುಗರು ಅದೆಲ್ಲ ಏನು ತೊಂದರೆ ಇಲ್ಲ. ಕಿಡ್ನಿ ಮತ್ತೊಂದು ಹಾರ್ಟ್ದು ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಓನ್ಲಿ ಲಂಗ್ಸಲ್ಲೇ ಉಸಿರಾಟದ್ದು ಪ್ರಾಬ್ಲಮ್ ಇದೆ. ಅದನ್ನು ತಜ್ಞರು ಡಾಕ್ಟ್ರು ಇಟ್ ಕೆನಾಟ್ ಬಿ ಆಲ್ ಆಫ್ ಸಡನ್ ಮಾಮೂಲಿ ಉಸಿರಾಡೋ ಥರ ತರಲಿಕ್ಕೆ ಹೋಗೋದಿಲ್ಲ. ಅವ್ರು ಏನು ಹೇಳಿದ್ರು ಅಂದರೆ ಇಟ್ ಬಿ ಸ್ಲೋ ಪ್ರೋಸೆಸ್, ಡೂ ಅವರ್ ಬೆಸ್ಟ್ ಕಮ್ ಬ್ಯಾಕ್ ಟು ದಿ ನಾರ್ಮಲ್ಸಿ ಅಂತ ಹೇಳಿದ್ದಾರೆ. ಆದ್ದರಿಂದ ಅವರಿಬ್ಬರಲ್ಲೇ ಚರ್ಚೆ ಮಾಡಿರ್ತಾರೆ. ನಾನು, ಕುಮಾರಸ್ವಾಮಿ ಅವರು, ರೇವಣ್ಣವರು, ರಮೇಶ್ ಬಾಲಕೃಷ್ಣ ಅವರು, ನನ್ನಿಬ್ಬರು ಹೆಣ್ಣು ಮಕ್ಕಳು, ನಮ್ಮ ಸಂಬಂಧಿಕರು, ಅಭಿಮಾನಿಗಳು ತುಂಬಿಕೊಂಡಿದ್ದಾರೆ. ನನಗೆ ಇವತ್ತು ಡಯಾಲಿಸಿಸ್ ಅದರಿಂದ ಮನೆಗೆ ಹೋಗ್ತಾ ಇದ್ದಾರೆ. ಮೋಸ್ಟ್ಲಿ ಶಿ ಮೇಲೆ ಅಷ್ಟೇ. ಅವರ ಆರೋಗ್ಯ ಬುಧವಾರ